ನಮಸ್ಕಾರ. ನಮ್ಮ ಆಲೋಚನೆಗಳು ಸುಮ್ಮನೆ ಮನಸ್ಸಲ್ಲೇ ಬಂದು ಹೋಗೋ ಯೋಚನೆಗಳು ಅಷ್ಟೇನಾ? ಖಂಡಿತ ಇಲ್ಲ. ಅವುಗಳಿಗೆ ನಮ್ಮ ಬದುಕನ್ನೇ ಬದಲಾಗಿಸೋಷ್ಟು ಶಕ್ತಿ ಇದೆ. ಈ ವಿಶ್ಲೇಷಣೆಯಲ್ಲಿ ಆ ಶಕ್ತಿಯ ಬಗ್ಗೆನೇ ಮಾತಾಡೋಣ. ಸರಿ, ಹಾಗಿದ್ರೆ ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮ ಯೋಚನೆಗಳು ಅಂದ್ರೆ ಏನು? ಅವು ಬರೀ ಗಾಳಿಯಲ್ಲಿ ಬಂದು ಹೋಗೋ ಕಲ್ಪನೆಗಳಾ? ಅಥವಾ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ನಿಜವಾದ ಫೋರ್ಸ್, ಒಂದು ಶಕ್ತಿನಾ? ಬನ್ನಿ ಇದರ ಉತ್ತರವನ್ನು ಹುಡುಕೋಣ. ಮೊದಲಿಗೆ ಈ ಆಲೋಚನೆಯ ಶಕ್ತಿಯ ಮೂಲ ಏನು ಅಂತ ನೋಡೋಣ. ಅದು ಎಲ್ಲಿಂದ ಬರುತ್ತೆ? ನೋಡಿ, ನಮ್ಮ ಮನಸ್ಸಲ್ಲಿ ದಿನಕ್ಕೆ ಸಾವಿರಾರು ಯೋಚನೆಗಳು ಬರ್ತಾನೆ ಇರುತ್ತೆ. ಅವು ಈ ಸ್ಲೈಡ್ನಲ್ಲಿ ತೋರಿಸಿದ ಹಾಗೆ ಎಲ್ಲೆಡೆ ಹರಡಿರೋ ಬೆಳಕಿನ ಹಾಗೆ ತುಂಬನೇ ವೀಕ್, ಅಷ್ಟೊಂದು ಪರಿಣಾಮಕಾರಿಯಾಗಿರಲ್ಲ. ಆದರೆ ಅದೇ ಆಲೋಚನೆಗಳನ್ನ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿದಾಗ ಅವು ಲೇಸರ್ ಕಿರಣದ ಹಾಗೆ ಆಗುತ್ತೆ. ಅಂದ್ರೆ ಅಷ್ಟೇ ಶಕ್ತಿಶಾಲಿ, ಸೃಜನಾತ್ಮಕ ಮತ್ತೆ ಪ್ರಭಾವಶಾಲಿಯಾಗಿ ಬದಲಾಗುತ್ತೆ. ಹಾಗಾದ್ರೆ ನಮ್ಮ ಆಲೋಚನೆಗಳಿಗೆ ಇಷ್ಟೊಂದು ಪವರ್ ಎಲ್ಲಿಂದ ಬರುತ್ತೆ? ಉತ್ತರ ಪ್ರಾಣಶಕ್ತಿ. ಇದನ್ನು ನಮ್ಮಲ್ಲಿರೋ ಜೀವಚೈತನ್ಯ ಅಥವಾ ಲೈಫ್ ಫೋರ್ಸ್ ಅಂತಾನೂ ಕರಿಬೋದು. ಹೇಗೆ ಒಂದು ಗಾಡಿಗೆ ಪೆಟ್ರೋಲ್ ಶಕ್ತಿ ಕೊಡುತ್ತೋ ಅದೇ ರೀತಿ ಈ ಪ್ರಾಣಶಕ್ತಿ ನಮ್ಮ ಆಲೋಚನೆಗಳಿಗೆ ಇಂಧನದ ಹಾಗೆ ಕೆಲಸ ಮಾಡುತ್ತೆ, ಅವುಗಳನ್ನು ಪವರ್ಫುಲ್ ಮಾಡುತ್ತೆ. ಈ ಪ್ರಾಸೆಸ್ ತುಂಬಾನೇ ಸಿಂಪಲ್. ಮೊದಲು ಮನಸ್ಸಲ್ಲಿ ಒಂದು ಯೋಚನೆ ಹುಟ್ಟುತ್ತೆ. ಆಮೇಲೆ ನಮ್ಮ ಇಚ್ಛೆ ಶಕ್ತಿಯಿಂದ ಅದಕ್ಕೆ ಪ್ರಾಣಶಕ್ತಿಯನ್ನ ತುಂಬಿಲಾಗ ಅದು ಸುಮ್ಮನೆ ಒಂದು ಯೋಚನೆಯಾಗಿ ಉಳಿಯಲ್ಲ. ಬದಲಿಗೆ ನಮ್ಮ ರಿಯಾಲಿಟಿ ಮೇಲೆ ಪ್ರಭಾವ ಬೀರಬಲ್ಲ ಒಂದು ಪ್ರಬಲ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಈಗ ಮನಸ್ಸಿನ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ನೋಡೋಣ. ಇದು ಅನ್ನಾ ಅನ್ನೋ ಮಹಿಳೆಯ ಚೇತರಿಕೆಯ ಕಥೆ. ವಿಯೆನ್ನಾದಲ್ಲಿ ಅನ್ನಾ ಅನ್ನೋ ಮಹಿಳೆ ಇದ್ರು. ಅವ್ರಿಗೆ ಕೊನೆ ಹಂತದ ಕ್ಯಾನ್ಸರ್ ಇತ್ತು. ಅಷ್ಟೇ ಅಲ್ಲದೆ ದೇಹದ ಒಂದು ಭಾಗ ಪಾರ್ಶ್ವವಾಯುವಿನಿಂದಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಅವರ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಡಾಕ್ಟರ್ಸ್ ಎಲ್ಲ ಭರವಸೆಯನ್ನು ಕೈಬಿಟ್ಟಿದ್ರು. ಅವರೇ ಅನ್ನಾಗೆ ಇನ್ನೇನು ಮಾಡೋಕ್ಕಾಗಲ್ಲ, ಬದುಕೋ ಚಿಂತೆಯನ್ನೇ ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟಿದ್ರು. ಅಂದ್ರೆ ವೈದ್ಯಕೀಯವಾಗಿ ಅವರನ್ನ ಉಳಿಸೋಕೆ ಯಾವ ದಾರಿನೂ ಇರಲಿಲ್ಲ. ಆದ್ರೆ ಅನ್ನಾ ಧೈರ್ಯ ಕಳ್ಕೊಳ್ಳಿಲ್ಲ. ಅವರು ಆಟೋ ಸಜೆಷನ್ ಅನ್ನೋ ಒಂದು ಟೆಕ್ನಿಕ್ ಬಳಸಿದ್ರು. ಅಂದ್ರೆ ಪ್ರತಿದಿನ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ ಅಂತ ತಮ್ಮ ಮನಸ್ಸಿಗೆ ಪದೇ ಪದೇ ಹೇಳ್ಕೊಳ್ತಿದ್ರು. ಈ ಡೈಲಿ ಮೆಂಟಲ್ ಎಕ್ಸಸೈಸ್ ಜೊತೆಗೆ ತಾನು ಖಂಡಿತ ಗುಣಮುಖಳಾಗ್ತೀನಿ ಅನ್ನೋ ಅಚಲವಾದ ನಂಬಿಕೆಯನ್ನ ಇಟ್ಕೊಂಡಿದ್ರು. ಇದರ ರಿಸಲ್ಟ್ ನಿಜವಾಗ್ಲೂ ಒಂದು ಅದ್ಭುತ. ಕೇವಲ 1 ವರ್ಷದ ನಂತರ ಡಾಕ್ಟರ್ಸ್ ಅವರನ್ನ ಪರೀಕ್ಷೆ ಮಾಡಿದಾಗ ಅವರ ದೇಹದಲ್ಲಿ ಕ್ಯಾನ್ಸರ್ ಮತ್ತು ಪಾರ್ಶ್ವವಾಯುವಿನ ಯಾವುದೇ ಕುರುಹು ಇರಲಿಲ್ಲ. ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ರು. ಇದು ಅವರ ಅಚಲವಾದ ಮಾನಸಿಕ ಶಿಸ್ತಿಗೆ ಸಿಕ್ಕಿದ ಜಯ. ಅವರ ಈ ಚೇತರಿಕೆಯ ಹಿಂದಿನ ಸತ್ಯವನ್ನ ಈ ಶ್ಲೋಕ ತುಂಬಾ ಚೆನ್ನಾಗಿ ಹೇಳುತ್ತೆ. ಯೋ ಯತ್ ಶ್ರದ್ಧಃ ಸ ಏವ ಸಹ. ಇದರರ್ಥ ಒಬ್ಬರ ನಂಬಿಕೆ ಹೇಗಿರುತ್ತೋ ಅವರು ಹಾಗೇ ಆಗ್ತಾರೆ. ಅಂದ್ರೆ ನಮ್ಮ ನಂಬಿಕೆ ನಮ್ಮ ವಾಸ್ತವವನ್ನ ರೂಪಿಸುತ್ತೆ. ಅನ್ನಾಳ ನಂಬಿಕೆ ಅವಳ ದೇಹವನ್ನ ಬದಲಾಯಿಸಿದ ಹಾಗೇನೆ ಇವತ್ತಿನ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ. ಸ್ಟಡೀಸ್ ಪ್ರಕಾರ ತೀವ್ರವಾದ ದುಃಖ, ನೆಗೆಟಿವ್ ಯೋಚನೆಗಳು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ನೇರವಾಗಿ ವೀಕ್ ಮಾಡುತ್ತೆ. ಅವು ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಅನ್ನು ಹೆಚ್ಚಿಸಿ ನಮ್ಮ ದೇಹದ ರಕ್ಷಣಾ ಸೈನಿಕರಾದ ಟಿ ಮತ್ತು ಬಿ ಲಿಂಫೋಸೈಟ್ಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸೀರಿಯಸ್ ಪರಿಣಾಮ ಬೀಳುತ್ತೆ. ಸರಿ, ವೈಯಕ್ತಿಕ ಆಲೋಚನೆಯ ಶಕ್ತಿಯನ್ನ ನೋಡಿದ್ವಿ. ಈಗ ಸಾಮೂಹಿಕ ಆಲೋಚನೆ ಅಂದ್ರೆ ಎಲ್ಲರ ಆಲೋಚನೆಗಳು ಸೇರಿ ಏನು ಮಾಡುತ್ತೆ ಅಂತ ನೋಡೋಣ. ಒಂದು ಜಾಗದ ವೈಬ್ ಹೇಗಿರುತ್ತೆ ಅಂತ ಯೋಚಿಸಿ. ಒಂದು ಕಸಾಯಿಖಾನೆ, ಅದು ಖಾಲಿನೇ ಇರಲಿ, ಅಲ್ಲಿಗೋದ್ರೆ ಒಂದು ರೀತಿ ಭಯ, ಹಿಂಸೆಯ ಫೀಲ್ ಬರುತ್ತಲ್ವಾ? ಅದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅದು ಖಾಲಿ ಇದ್ರೂ ಅಲ್ಲಿ ಒಂದು ರೀತಿ ಶಾಂತಿ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಆ ಜಾಗಗಳಲ್ಲಿ ಕೇಂದ್ರೀಕೃತವಾಗಿರೋ ಸಾಮೂಹಿಕ ಆಲೋಚನಾ ಶಕ್ತಿಯೇ ಇದಕ್ಕೆ ಕಾರಣ. ಇದೇ ಸೇಮ್ ಪ್ರಿನ್ಸಿಪಲ್ ನಮ್ಮ ಸಮಾಜಕ್ಕೂ ಅನ್ವಯಿಸುತ್ತೆ. ಒಂದು ಸಮಾಜದ ವಾತಾವರಣ ಹೇಗಿದೆ ಅನ್ನೋದು ಅಲ್ಲಿನ ಜನರ ಸಾಮೂಹಿಕ ಆಲೋಚನೆಗಳು ಮತ್ತು ನಂಬಿಕೆಗಳ ಒಂದು ಪ್ರತಿಬಿಂಬ ಅಷ್ಟೇ. ನಮ್ಮೆಲ್ಲರ ಯೋಚನೆಗಳು ಸೇರಿಯೇ ನಮ್ಮ ಸುತ್ತಲಿನ ಪರಿಸರವನ್ನ ರೂಪಿಸುತ್ತೆ. ಆದ್ರೆ ಈ ಶಕ್ತಿಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಪಾಯನೂ ಇದೆ. ಮೂಲಗಳ ಪ್ರಕಾರ ಕೆಲವು ಮಾಧ್ಯಮಗಳು ತಮ್ಮ ಲಾಭಕ್ಕೋಸ್ಕರ ಜನರ ಭಾವನೆಗಳನ್ನ ಕೆರಳಿಸಿ ನೆಗೆಟಿವಿಟಿಯನ್ನ ಹರಡ್ತವೆ. ಇದು ಸಮಾಜದಲ್ಲಿ ಒಂದು ರೀತಿ ಬೌದ್ಧಿಕ ಮಾಲಿನ್ಯವನ್ನ ಸೃಷ್ಟಿಸಿ ನಮ್ಮೆಲ್ಲರ ಸಾಮೂಹಿಕ ಮಾನಸಿಕ ಆರೋಗ್ಯವನ್ನ ಹಾಳ್ಮಾಡುತ್ತೆ. ಹಾಗಿದ್ರೆ ಇಷ್ಟೊಂದು ಪ್ರಬಲವಾಗಿರೋ ಈ ಶಕ್ತಿಯನ್ನ ನಾವು ಕಂಟ್ರೋಲ್ ಮಾಡೋದು ಹೇಗೆ? ನಮ್ಮ ಕೊನೆಯ ಭಾಗದಲ್ಲಿ ಈ ಕಲೆಯನ್ನ ಕಲಿಯೋಣ.
ಮನಸ್ಸನ್ನ ನಮ್ಮ ಹಿಡಿತಕ್ಕೆ ತಗೊಳ್ಳೋಕೆ 3 ಹಂತಗಳಿವೆ. ಮೊದಲನೇದು ಆತ್ಮಾವಲೋಕನ, ಅಂದ್ರೆ ನಮ್ಮ ಮನಸ್ಸಲ್ಲಿ ಯಾವ ಥರದ ಯೋಚನೆಗಳು ಬರ್ತಿವೆ ಅಂತ ಸುಮ್ಮನೆ ಗಮನಿಸೋದು. ಎರಡನೇದು ಆತ್ಮಶಿಸ್ತು, ನೆಗೆಟಿವ್ ಯೋಚನೆಗಳನ್ನ ತಡೆದು ಪಾಸಿಟಿವ್ ಯೋಚನೆಗಳನ್ನ ಕಾನ್ಷಿಯಸ್ ಆಗಿ ಆಯ್ಕೆ ಮಾಡ್ಕೊಳ್ಳೋದು. ಇನ್ನು ಮೂರನೇದು ನಮ್ಮ ಆಲೋಚನೆಗಳನ್ನ ಒಂದು ಉನ್ನತ ಆದರ್ಶದ ಜೊತೆ ಜೋಡಿಸೋದು, ನಮ್ಮ ಶಕ್ತಿಯನ್ನ ಒಂದು ಒಳ್ಳೆಯ ಉದ್ದೇಶಕ್ಕೆ ಬಳಸೋದು. ಈ ಅಭ್ಯಾಸದಿಂದ ಕೊನೆಗೆ ಸಿಗೋ ಲಾಭವಾದ್ರೂ ಏನು? ಹೊರಗಿನ ಪರಿಸ್ಥಿತಿಗಳು ಹೇಗೇ ಇರಲಿ, ಒಂದು ಶಿಸ್ತುಬದ್ಧವಾದ ಮನಸ್ಸು ಒಳಗಿನ ಆರೋಗ್ಯವನ್ನ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತೆ. ಅದು ಹೊರಗಿನ ಸಂದರ್ಭಗಳನ್ನ ಮೀರಿ ತನಗೆ ಬೇಕಾದ ವಾಸ್ತವವನ್ನ ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಪಡೆಯುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ನಮ್ಮ ಆಲೋಚನೆಗಳೇ ನಮ್ಮ ಜಗತ್ತನ್ನು ರೂಪಿಸುತ್ತೆ ಅನ್ನೋದಾದ್ರೆ, ಹಾಗಿದ್ರೆ ಇಂದು ತಾವು ಏನನ್ನು ಸೃಷ್ಟಿಸಲು ಬಯಸುತ್ತೀರಿ? ಯೋಚಿಸಿ.